ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನದ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ, ಕೊರೋನಾ ಸಾಂಕ್ರಾಮಿಕ ರೋಗದ ಈ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ನ ಅಗತ್ಯತೆ ಅನಿವಾರ್ಯ ಆಗಿರೋದ್ರಿಂದ ಈ ಒಂದು ಆನ್ಲೈನ್ ತರಗತಿಗಳನ್ನ ನಡೆಸ್ತಾ ಇದ್ದೀವಿ. ಹಾಗಾಗಿ ನೀವು ಮನೆಯಲ್ಲೇ ಇದ್ಕೊಂಡು ಸುರಕ್ಷಿತವಾಗಿ ಆನ್ಲೈನ್ ತರಗತಿಗಳನ್ನ ನೋಡಿಕೊಂಡು ಪರೀಕ್ಷೆಗೆ ಸಿದ್ಧರಾಗಿ ಅಂತ ಹೇಳ್ತಾ ಈ ಒಂದು ಆನ್ಲೈನ್ ಕ್ಲಾಸ್ನ ಶುರು ಮಾಡೋಣ. ಸೊ ನಮ್ಮ ಇವತ್ತಿನ ಆನ್ಲೈನ್ ಕ್ಲಾಸ್ನ ಟಾಪಿಕ್ಕು ಮೈಕ್ರೋಮೀಟರ್ಸ್. ಇದರ ಹಿಂದಿನ ಎಲ್ಲ ಭಾಗವನ್ನು ನಾವು ಭೌತಿಕವಾಗಿ ತರಗತಿನಲ್ಲಿ ಕೇಳಿದ್ದೀವಿ. ಸೊ ಈ ಆನ್ಲೈನ್ ಕ್ಲಾಸ್ನ ಫಸ್ಟ್ ಒಂದು ಟಾಪಿಕ್ಕು ಮೈಕ್ರೋಮೀಟ್ರು. ಸೊ ಮೈಕ್ರೋಮೀಟ್ರಲ್ಲಿ ಯಾವ ಒಂದು ಟೈಪ್ ಮೈಕ್ರೋಮೀಟರ್ ಬಗ್ಗೆ ಇವಾಗ ನಾವು ತಿಳ್ಕೊತಾ ಇದ್ದೀವಪ್ಪ ಅಂದರೆ ಔಟ್ಸೈಡ್ ಮೈಕ್ರೋಮೀಟರ್. ಸೊ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಇವೆಲ್ಲರಿಗೂ ಕೂಡ ಮೈಕ್ರೋಮೀಟರ್ ಬಗ್ಗೆ ತಿಳ್ಕೊಂಡಿರಬೇಕು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಭಾಳ ವಿಸ್ತೃತವಾಗಿ ಬ್ರೀಫಾಗಿ ಮೈಕ್ರೋಮೀಟ್ರು, ಅದರ ಟೈಪ್ಸು, ಅದರ ಯೂಸಸ್ಸು, ಅದರ ಅಕ್ಯುರಸಿ, ಮತ್ತು ಅದರ ವರ್ಕಿಂಗ್ ಪ್ರಿನ್ಸಿಪಲ್, ಸೊ ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತಾ ಹೋಗೋಣ, ಇವತ್ತು ತಿಳ್ಕೊತಾ ಹೋಗೋಣ. ಸೊ ಫಸ್ಟ್ ಒನ್ ಏನು ಮೈಕ್ರೋಮೀಟರ್ ಅಂದರೆ, ಎ ಮೈಕ್ರೋಮೀಟರ್ ಈಸ್ ಎ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಜರ್ ಎ ಜಾಬ್ ಜನರಲಿ ವಿತಿನ್ ಆನ್ ಅಕ್ಯುರಸಿ ಆಫ್ 0.01 mm ಅಂತ ಹೇಳ್ತೀವಿ. ಸೊ ಮೈಕ್ರೋಮೀಟರ್ ಅಂತಕ್ಕಂಥದ್ದು ಒಂದು ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ಏನು ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಅಂದರೆ, ನಾವು ಒಂದು ವಸ್ತುವಿನ ಅಳತೆಯನ್ನು ಹಲವಾರು ಬಾರಿ ಆ ಇನ್ಸ್ಟ್ರೂಮೆಂಟಲ್ಲಿ ಚೆಕ್ ಮಾಡಿದಾಗ, ನಾವು ಎಷ್ಟು ಬಾರಿ ಚೆಕ್ ಮಾಡಿರ್ತೀವೋ ಅಷ್ಟು ಬಾರಿನೂ ಕೂಡ ಒಂದೇ ಅಕ್ಯುರೇಟ್ ಮೆಜರ್ಮೆಂಟ್ ಬರಬೇಕು. ಅಂಥ ಅಕ್ಯುರೇಟ್ ಮೆಜರ್ಮೆಂಟ್ ಕೊಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ಗಳನ್ನ ನಾವು ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಸೊ ಆ ಒಂದು ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಗ್ರೂಪ್ಗೆ ನಮ್ಮ ಈ ಒಂದು ಮೈಕ್ರೋಮೀಟರ್ ಕೂಡ ಸೇರ್ತಾ ಹೋಗುತ್ತೆ. ಅಂದರೆ ಮೈಕ್ರೋಮೀಟರ್ ಅಂತಕ್ಕಂಥದ್ದು ಒಂದು ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಜರ್ ಎ ಜಾಬ್ ಜನರಲಿ ವಿತಿನ್ ಎನ್ ಅಕ್ಯುರಸಿ ಆಫ್ 0.01 mm. 0.01 mm ಅಕ್ಯುರಸಿ ಒಳಗಡೆ ಅಕ್ಯುರೇಟ್ ಮೆಜರ್ಮೆಂಟ್ ನೀಡ್ತಕ್ಕಂಥ ಒಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ನ ನಾವೇನಂತ ಕರಿತೀವಿ, ಮೈಕ್ರೋಮೀಟರ್ ಅಂತ ಕರಿತೀವಿ. ಸೊ ಇಲ್ಲಿ ಇವಾಗ ನಾವು ಸ್ಟಡಿ ಮಾಡ್ತಾ ಇರ್ತಕ್ಕಂಥದ್ದು ಈ ಓವರ್ ಆಲ್ ಮೈಕ್ರೋಮೀಟರ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಇವಾಗ ತಿಳ್ಕೊಳ್ಳೋಣ ಔಟ್ಸೈಡ್ ಮೈಕ್ರೋಮೀಟರ್ ಅಂದರೆ ಏನು ಅಂತ. ಮೈಕ್ರೋಮೀಟರ್ ಯೂಸ್ಡ್ ಟು ಟೇಕ್ ದಿ ಔಟ್ಸೈಡ್ ಮೆಜರ್ಮೆಂಟ್ ಆರ್ ನೌನ್ ಆಸ್ ದಿ ಔಟ್ಸೈಡ್ ಮೈಕ್ರೋಮೀಟರ್. ಸೊ ನಾವು ಏನು ಒಂದು ಮೈಕ್ರೋಮೀಟರ್ನ ಔಟ್ಸೈಡ್ ಮೆಜರ್ಮೆಂಟ್ಗಳನ್ನ ಮೆಜರ್ ಮಾಡೋದಕ್ಕೆ, ಎಕ್ಸ್ಟರ್ನಲ್ ಮೆಜರ್ಮೆಂಟ್ಗಳನ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಅಂತ ಒಂದು ಮೈಕ್ರೋಮೀಟರ್ಗಳನ್ನ ನಾವೇನಂತ ಕರಿತೀವಿ, ಔಟ್ಸೈಡ್ ಮೈಕ್ರೋಮೀಟರ್ ಅಂತ ಕರಿತೀವಿ. ಸೊ ಇನ್ಸೈಡ್ ಮೆಜರ್ ಮಾಡೋದಕ್ಕೆ ಬೇರೆ ಮೈಕ್ರೋಮೀಟರ್ ಬರುತ್ತೆ, ಡೆಪ್ತ್ ಅನ್ನ ಮೆಜರ್ ಮಾಡೋದಕ್ಕೂ ಕೂಡ ಬೇರೆ ಮೈಕ್ರೋಮೀಟರ್ ಬರುತ್ತೆ. ಸೊ ಇಲ್ಲಿ ಒಂದೇ ಮೈಕ್ರೋಮೀಟರ್ ಒಂದನ್ನೇ ಯೂಸ್ ಮಾಡಿ ಒನ್ ಟೈಪ್ ಮೈಕ್ರೋಮೀಟರ್ ಅಲ್ಲಿ ನಾವು ಇನ್ಸೈಡ್ ಔಟ್ಸೈಡ್ ಡೆಪ್ತ್ ಎಲ್ಲದನ್ನು ಕೂಡ ಮೆಜರ್ ಮಾಡೋಕ್ಕಾಗಲ್ಲ, ಲೈಕ್ ವರ್ನಿಯರ್ ಕ್ಯಾಲಿಪರ್ ತರ. ಬಟ್ ಇಲ್ಲಿ ಮೈಕ್ರೋಮೀಟರ್ ಅಲ್ಲಿ ಒಂದೊಂದು ನೇಚರ್ ಆಫ್ ಮೆಜರ್ಮೆಂಟ್ಗಳನ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಬೇರೆ ಬೇರೆ ಟೈಪ್ ಮೈಕ್ರೋಮೀಟರ್ಗಳನ್ನ ಏನ್ ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಅಂಥದ್ರಲ್ಲಿ ಈ ಔಟ್ಸೈಡ್ ಮೈಕ್ರೋಮೀಟರ್ ನಾವು ಔಟ್ಸೈಡ್ ಮೆಜರ್ಮೆಂಟ್ಗಳನ್ನ ತಗೊಳ್ಳೋದಕ್ಕೆ ಏನ್ ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಇದೆ ನೋಡಿ, ಮೈಕ್ರೋಮೀಟರ್ ಯೂಸ್ ಟು ಟೇಕ್ ದಿ ಔಟ್ಸೈಡ್ ಮೆಜರ್ಮೆಂಟ್ ಆರ್ ನೌನ್ ಆಸ್ ದಿ ಔಟ್ಸೈಡ್ ಮೈಕ್ರೋಮೀಟರ್. ಯಾವ ಒಂದು ಮೈಕ್ರೋಮೀಟರ್ಗಳನ್ನ ನಾವು ಔಟ್ಸೈಡ್ ಮೆಜರ್ಮೆಂಟ್ಗಳನ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವೋ ಅಂಥವನ್ನು ನಾವೇನಂತ ಕರಿತೀವಿ, ಔಟ್ಸೈಡ್ ಮೈಕ್ರೋಮೀಟರ್ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನೋಡೋಣ ಪಾರ್ಟ್ಸ್ ಆಫ್ ದಿ ಔಟ್ಸೈಡ್ ಮೈಕ್ರೋಮೀಟರ್. ಔಟ್ಸೈಡ್ ಮೈಕ್ರೋಮೀಟರ್ನ ಪಾರ್ಟ್ಸ್ಗಳು ಯಾವ್ಯಾವುದು ಅಂತ ಸೊ ನೋಡ್ತಾ ಹೋಗೋದಾದ್ರೆ, ಸೊ ನೋಡೋದಕ್ಕೆ ಔಟ್ಸೈಡ್ ಮೈಕ್ರೋಮೀಟರ್ ಈ ರೀತಿ ಇರುತ್ತೆ. ಸೊ ಈ ಒಂದು ಪಾರ್ಟ್ನ ನಾವೇನಂತ ಕರಿತೀವಿ, ಆನ್ವಿಲ್ ಅಂತ ಕರಿತೀವಿ. ಸೊ ದಿಸ್ ಪಾರ್ಟ್ ಇಸ್ ಕಾಲ್ಡ್ ಸ್ಪಿಂಡಲ್ಲು. ಸೊ ಇದನ್ನ ಫ್ರೇಮ್ ಅಂತ ಕರಿತೀವಿ. ಈ ಒಂದು ಟೋಟಲ್ ಪಾರ್ಟ್ ಏನಿದೆ ಇದನ್ನ ನಾವೇನಂತ ಕರಿತೀವಿ, ಫ್ರೇಮ್ ಅಂತ ಕರಿತೀವಿ. ಇದನ್ನ ಸ್ಪಿಂಡಲ್ ಲಾಕ್, ಇದನ್ನ ಏನಂತ ಕರಿತೀವಿ, ಸ್ಪಿಂಡಲ್ ಲಾಕ್ ಅಂತ ಕರಿತೀವಿ. ಇದನ್ನ ನಾವು ಬ್ಯಾರೆಲ್ ಅಥವಾ ಸ್ಲೀವ್ ಅಂತ ಕರಿತೀವಿ. ಸೊ ಇದನ್ನ ಥಿಂಬಲ್ ಅಂತ ಕರಿತೀವಿ. ಇದನ್ನ ರ್ಯಾಚೆಟ್ ಸ್ಟಾಪ್ ಅಂತ ಕರಿತೀವಿ. ಸೊ ಎಲ್ಲಾವುದು ಪಾರ್ಟ್ಸ್ಗಳು ಕೂಡ ನಿಮಗೆ ಚೆನ್ನಾಗಿ ನೆನಪಲ್ಲಿ ಇರ್ಬೇಕು. ಯಾಕಪ್ಪ ಅಂದ್ರೆ ರೀಡಿಂಗ್ ಆಫ್ ದಿ ಔಟ್ಸೈಡ್ ಮೈಕ್ರೋಮೀಟರ್ನ ತಗೋಬೇಕಾದ್ರೆ ಇಲ್ಲಿ ಬ್ಯಾರಲ್ ರೀಡಿಂಗು, ಥಿಂಬಲ್ ರೀಡಿಂಗು, ಸೊ ಎಲ್ಲಾದ್ರದ್ದು ರೀಡಿಂಗ್ಗಳನ್ನ ನಾವು ನೋಡ್ಕೋಬೇಕಾಗುತ್ತೆ. ಹಂಗಂದ್ರೆ ಬ್ಯಾರಲ್ ಅಂದ್ರೆ ಯಾವುದು, ಥಿಂಬಲ್ ಅಂದ್ರೆ ಯಾವುದು, ಸೊ ಎಲ್ಲಾವುದು ಕೂಡ ನಿಮ್ಗೆ ಏನಾಗ್ತಾ ಹೋಗ್ಬೇಕು, ಇವಾಗ ತಲೆನಲ್ಲಿ ಚೆನ್ನಾಗಿ ನೆನಪಲ್ಲಿ ಇರಬೇಕು. ಸೊ ಇದಿಷ್ಟನ್ನ ನಾವು
ಔಟ್ಸೈಡ್ ಮೈಕ್ರೋಮೀಟರ್ನ ಪಾರ್ಟ್ಸ್ಗಳನ್ನ ಹೇಳ್ತಾ ಹೋಗ್ತೀವಿ. ಮತ್ತೆ ಒಂದ್ಸತಿ ಹೇಳ್ತೀವಿ ನೋಡಿ, ಇದನ್ನ ಏನಂತ ಕರಿತೀವಿ, ಹ್ಯಾಂಡ್ ವೀಲ್ ಅಂತ ಕರಿತೀವಿ, ಜಸ್ಟ್ ಈ ಪಾರ್ಟ್ನ. ಸೊ ಇದನ್ನ ಸ್ಪಿಂಡಲ್ ಅಂತ ಕರಿತೀವಿ. ಸೊ ಇದನ್ನ ಫ್ರೇಮ್ ಅಂತ ಕರಿತೀವಿ, ಇದನ್ನ ಸ್ಪಿಂಡಲ್ ಲಾಕ್ ಅಂತ ಕರಿತೀವಿ, ಇದನ್ನ ಬ್ಯಾರಲ್ ಅಂತ ಕರಿತೀವಿ, ಇದನ್ನ ಥಿಂಬಲ್ ಅಂತ ಕರಿತೀವಿ, ಇದನ್ನ ರಾಚೆಟ್ ಸ್ಟಾಪ್ ಅಂತ ನಾವೇನ್ ಮಾಡ್ತಾ ಹೋಗ್ತೀವಿ, ಕರಿತಾ ಹೋಗ್ತೀವಿ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಮೈಕ್ರೋಮೀಟರ್. ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಮೈಕ್ರೋಮೀಟರ್. ಸೊ ಇಲ್ಲಿದೆ ನೋಡಿ, ದಿ ಮೈಕ್ರೋಮೀಟರ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಸ್ಕ್ರೂ ಅಂಡ್ ನಟ್. ಸೊ ಈ ಒಂದು ಮೈಕ್ರೋಮೀಟರ್ ಯಾವ ಒಂದು ತತ್ವದ ಮೇಲೆ ಕೆಲಸ ಮಾಡ್ತದಪ್ಪ ಅಂದ್ರೆ ಸ್ಕ್ರೂ ಮತ್ತೆ ನಟ್. ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದಿ ಮೈಕ್ರೋಮೀಟರ್ ಅಂತ ಓವರ್ ಆಲ್ ಎಲ್ಲ ಟೈಪ್ ಮೈಕ್ರೋಮೀಟರ್ದು ವರ್ಕಿಂಗ್ ಪ್ರಿನ್ಸಿಪಲ್ ಒಂದೇ ಇರುತ್ತೆ. ಹಂಗಾಗಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದಿ ಮೈಕ್ರೋಮೀಟರ್ ಅಂದ್ರೆ ಏನಂತ ಕೇಳಿದ್ರೆ ನೀವೇನಂತ ಹೇಳ್ಬೇಕು, ಸ್ಕ್ರೂ ಅಂಡ್ ನಟ್ ಅಂತ ಹೇಳ್ಬೇಕು. ಸೊ ಹೆಂಗೆ ಸ್ಕ್ರೂ ಅಂಡ್ ನಟ್ ಅಂದ್ರೆ ನೋಡಿ, ನಾವು ಹ್ಯಾಂಡ್ ವೀಲ್ ಅಂತ ಅಥವಾ ಸ್ಪಿಂಡಲ್ ಅಂತ ಏನ್ ಹೇಳಿದ್ವಿ, ಈ ಸ್ಪಿಂಡಲ್ ಒಳಗಡೆ ಏನಾಗಿರುತ್ತಪ್ಪ ಅಂದ್ರೆ ಥ್ರೆಡ್ಸ್ ಇರುತ್ತೆ, ವಿ ಥ್ರೆಡ್ಸ್ ಇರುತ್ತೆ. ಯಾವ ಥ್ರೆಡ್ಸ್ ಇರುತ್ತೆ? ವಿ ಥ್ರೆಡ್ಸ್ ಇರುತ್ತೆ. ಸೊ ಇಲ್ಲಿ ಒಂದು ಇದನ್ನ ನಾವೇನಂತ ಕರಿತೀವಿ, ಸ್ಕ್ರೂ ಅಂತ ಕರಿತೀವಿ. ಥ್ರೆಡ್ ಇರತಕ್ಕಂಥ ಪಾರ್ಟ್ಗಳನ್ನ ನಾವೆಲ್ಲ ಏನಂತ ಕರಿತೀವಿ, ಸ್ಕ್ರೂ ಅಂತ ಕರಿತೀವಿ. ಸೊ ಇದ್ರೊಳಗಡೆ ಆ ಸ್ಕ್ರೂ ಜೊತೆಗೆ, ಸ್ಕ್ರೂ ಯಾವಾಗಲೂ ಕೂಡ ಯಾವ ಥ್ರೆಡ್ಸ್ ಇರುತ್ತೆ, ಎಕ್ಸ್ಟರ್ನಲ್ ಥ್ರೆಡ್ಸ್ ಇರುತ್ತೆ. ಸೊ ಸ್ಕ್ರೂ ಯಾವಾಗಲೂ ಕೂಡ ಯಾವ ಥ್ರೆಡ್ ಇರುತ್ತೆ, ಎಕ್ಸ್ಟರ್ನಲ್ ಥ್ರೆಡ್ ಇರುತ್ತೆ. ಇಲ್ಲಿ ಒಂದು ನಟ್ ಅಂದ್ರೆ ನಿಮ್ಗೆ ಗೊತ್ತೋದು ಇಂಟರ್ನಲ್ ಥ್ರೆಡ್ಸ್ ಇರುತ್ತೆ ಅಂತ. ಸೊ ಇವಾಗ ಏನ್ ಮಾಡ್ತೀವಿ, ಇಲ್ಲಿ ಒಂದು ನಟ್ ಇರುತ್ತೆ. ಸೊ ಇಲ್ಲಿ ಈ ರಾಚೆಟ್ ಸ್ಟಾಪ್ ನ ನಾವು ರೊಟೇಷನ್ ಮಾಡ್ತಾ ಹೋದ್ರೆ ಈ ಒಂದು ಸ್ಕ್ರೂ ಇರುತ್ತಲ್ಲ, ಇದೇನಾಗ್ತಾ ಆಗುತ್ತೆ, ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಬಹಳ ಈಸಿಗೆ ಒಂದು ನಟ್ಟು ಮತ್ತೆ ಬೋಲ್ಟ್ ನ ತಗೊಂಡು ಒಂದು ನಟ್ ಒಳಗಡೆ ಬೋಲ್ಟ್ ನ ತೂರಿಸ್ಬಿಟ್ಟು ನೀವು ಟೈಟ್ ಮಾಡ್ತಾ ಹೋದ್ರೆ, ಸೊ ಹೇಗೆ ಆ ನಟ್ ಒಳಗಡೆ ಬೋಲ್ಟ್ ಮೂವ್ಮೆಂಟ್ ಆಗುತ್ತೆ ಫಾರ್ವರ್ಡ್ ಮತ್ತೆ ಬ್ಯಾಕ್ವರ್ಡ್, ಸೇಮ್ ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಮೈಕ್ರೋಮೀಟರ್ ಕೂಡ ಏನಾಗ್ತಾ ಹೋಗುತ್ತೆ, ವರ್ಕ್ ಆಗ್ತಾ ಹೋಗುತ್ತೆ. ಈ ಸ್ಕ್ರೂ ಮತ್ತೆ ನಟ್ಟು, ಈ ಬೋಲ್ಟ್ ಅಥವಾ ನಟ್ ಇಲ್ಲದೆ ಹೋಗ್ಬಿಟ್ರೆ ಈ ಮೈಕ್ರೋಮೀಟರ್ ವರ್ಕೇ ಆಗೋದಿಲ್ಲ. ಸೊ ಹಂಗಾಗಿ ಮೇನ್ ನಮ್ಗೆ ಏನಿರ್ಬೇಕಪ್ಪ ಅಂದ್ರೆ ಮೈಕ್ರೋಮೀಟರ್ ಅಲ್ಲಿ ಸ್ಕ್ರೂ ಮತ್ತೆ ನಟ್ ಇರಬೇಕು. ಆದ್ರೆ ಆ ಒಂದು ಸ್ಕ್ರೂ ಮತ್ತೆ ನಟ್ ನ ತತ್ವದ ಮೇಲೆ ಈ ಮೈಕ್ರೋಮೀಟರ್ ಏನಾಗ್ತಾ ಹೋಗುತ್ತೆ, ವರ್ಕ್ ಆಗ್ತಾ ಹೋಗುತ್ತೆ. ಹಂಗಾಗಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದಿ ಮೈಕ್ರೋಮೀಟರ್ ಅಂತ ಕೇಳಿದ್ರೆ ನಾವೇನಂತ ಹೇಳ್ಬೇಕು, ಸ್ಕ್ರೂ ಅಂಡ್ ನಟ್ ಅಂತ ಹೇಳ್ತಾ ಹೋಗ್ಬೇಕು. ಈ ರಾಚೆಟ್ ಸ್ಟಾಪ್ ನ ತಿರುಗ್ತಾ ಹೋದ್ರೆ ಈ ಥ್ರೆಡ್ಸ್ ಇಲ್ಲಿ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಒಂದು ಫುಲ್ ಕಂಪ್ಲೀಟ್ ರೊಟೇಷನ್ಗೆ ಈ ಸ್ಪಿಂಡಲ್ ಏನಿದೆ ಎಷ್ಟು ಮೂವ್ಮೆಂಟ್ ಆಗುತ್ತಪ್ಪ ಅಂದ್ರೆ 0.5 mm ಮೂವ್ಮೆಂಟ್ ಆಗುತ್ತೆ. 0.5 mm ಯಾಕೆ ಮೂವ್ಮೆಂಟ್ ಆಗುತ್ತೆ ಅಂದ್ರೆ ಪಿಚ್ ಆಫ್ ದಿ ಥ್ರೆಡ್ ಏನಿರುತ್ತೆ ಅದು ಕೂಡ ಏನಾಗಿರುತ್ತೆ, 0.5 mm ಇರುತ್ತೆ. ಯಾವಾಗಲೂ ಕೂಡ ಅದು ಥ್ರೆಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಥ್ರೆಡ್ ನ ಪಿಚ್ ಎಷ್ಟಿರುತ್ತೋ ಅಷ್ಟೇ ಕೂಡ ಅದೇನಾಗ್ತಾ ಹೋಗುತ್ತೆ, ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಈ ಪಿಚ್ ನ ಥ್ರೆಡ್ 0.5 mm ಇರೋದ್ರಿಂದ ಸೊ ಇದು ಸ್ಪಿಂಡ್ಲು ಕೂಡ ಒಂದು ಕಂಪ್ಲೀಟ್ ರೊಟೇಷನ್ಗೆ 0.5 mm ಅಷ್ಟೇ ಏನಾಗ್ತಾ ಹೋಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಾದ್ಮೇಲೆ ದಿ ಲಾಂಗಿಟ್ಯೂಡಿನಲ್ ಮೂವ್ಮೆಂಟ್ ಆಫ್ ದಿ ಸ್ಪಿಂಡಲ್ ಡ್ಯೂರಿಂಗ್ ದ ಒನ್ ರೊಟೇಷನ್ ಈಸ್ ಈಕ್ವಲ್ ಟು ದಿ ಪಿಚ್ ಆಫ್ ದಿ ಸ್ಕ್ರೂ. ನಾನು ಆಲ್ರೆಡಿ ಹೇಳಿದ್ದೀನಿ, ದಿ ಲಾಂಗಿಟ್ಯೂಡಿನಲ್ ಮೂವ್ಮೆಂಟ್ ಆಫ್ ದಿ ಸ್ಪಿಂಡಲ್ ಅಂದ್ರೆ ಲಾಂಗಿಟ್ಯೂಡಿನಲ್ ಮೂವ್ಮೆಂಟ್ ಅಂದ್ರೆ ಈ ರೀತಿ ಮೂವ್ಮೆಂಟ್ ಆಗ್ತಕ್ಕಂಥದ್ದು. ಈ ಲಾಂಗಿಟ್ಯೂಡಿನಲ್ ಮೂವ್ಮೆಂಟ್ ಆಫ್ ದಿ ಸ್ಪಿಂಡಲ್ ಏನು ಇರುತ್ತೆ ಡ್ಯೂರಿಂಗ್ ದ ರೊಟೇಷನ್ ಅಂದ್ರೆ ರೊಟೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಸ್ ಈಕ್ವಲ್ ಟು ದಿ ಪಿಚ್ ಆಫ್ ದಿ ಸ್ಕ್ರೂ. ಇದು ಎಷ್ಟು ಮೂವ್ಮೆಂಟ್ ಆಗುತ್ತಪ್ಪ ಅಂದ್ರೆ ಒಂದು ಕಂಪ್ಲೀಟ್ ರೊಟೇಷನ್ ಎಷ್ಟು ಮೂವ್ ಆಗುತ್ತೆ, 0.5 mm ಅಷ್ಟೇ ಮೂವ್ ಆಗುತ್ತೆ. ಯಾಕೆ 0.5 mm ಅಷ್ಟೇ ಮೂವ್ ಆಗುತ್ತೆ ಅಂದ್ರೆ ಪಿಚ್ ಆಫ್ ದಿ ಥ್ರೆಡ್ ಇಲ್ಲಿ ಕೊಟ್ಟಿದ್ರೆ ಈಕ್ವಲ್ ಟು ದಿ ಪಿಚ್ ಆಫ್ ದಿ ಸ್ಕ್ರೂ. ಈ ಸ್ಕ್ರೂ ನ ಪಿಚ್ ಎಷ್ಟಿರುತ್ತೋ ಅಷ್ಟೇ ಒಂದು ಕಂಪ್ಲೀಟ್ ರೊಟೇಷನ್ ಅದು ಏನಾಗ್ತಾ ಹೋಗುತ್ತೆ, ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಪಿಚ್ ಆಫ್ ದಿ ಸ್ಕ್ರೂ 0.5 mm ಇರುತ್ತೆ. ಸೊ ಹಂಗಾಗಿ ಇದೇನಾಗ್ತಾ ಹೋಗುತ್ತೆ, 0.5 mm ಅಷ್ಟೇ ಏನಾಗ್ತಾ ಹೋಗುತ್ತೆ, ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇದು ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದಿ ಮೈಕ್ರೋಮೀಟರ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಗ್ರಾಜುಯೇಷನ್ಸ್ ಆಫ್ ದಿ ಔಟ್ಸೈಡ್ ಮೈಕ್ರೋಮೀಟರ್. ಸೊ ಅಂದ್ರೆ ಇದರಲ್ಲಿ ಯಾವ ರೀತಿ ಮೆಜರ್ಮೆಂಟ್ಸ್ ಇರುತ್ತೆ, ಮೆಜರ್ಮೆಂಟ್ ಯಾವ ರೀತಿ ಮಾರ್ಕ್ ಮಾಡಿರ್ತಾರೆ, ಯಾವ ರೀತಿ ನಾವು ಒಂದು ಮೆಜರ್ಮೆಂಟ್ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಂತ ನೋಡೋದಾದ್ರೆ, ಸೊ ಇನ್ ಮೆಟ್ರಿಕ್ ಮೈಕ್ರೋಮೀಟರ್ ದಿ ಪಿಚ್ ಆಫ್ ದಿ ಸ್ಪಿಂಡಲ್ ಥ್ರೆಡ್ ಇಸ್ 0.5 mm. ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಪಿಚ್ ಆಫ್ ದಿ ಸ್ಪಿಂಡಲ್ ಥ್ರೆಡ್ ಎಷ್ಟಿರುತ್ತೆ, 0.5 mm ಇನ್ ಮೆಟ್ರಿಕ್ ಮೈಕ್ರೋಮೀಟರ್. ಸೊ ನೆಕ್ಸ್ಟ್ ಇನ್ ಒನ್ ರೊಟೇಷನ್ ಆಫ್ ದಿ ಥಿಂಬಲ್ ದಿ ಸ್ಪಿಂಡಲ್ ಅಡ್ವಾನ್ಸ್ ಬೈ 0.5 mm. ಆಲ್ರೆಡಿ ಹೇಳಿದೆ. ಸೊ ಒನ್ ಕಂಪ್ಲೀಟ್ ರೊಟೇಷನ್ಸ್, ಈ ಒಂದು ಥಿಂಬಲ್ ಒಂದು ಫುಲ್ ಕಂಪ್ಲೀಟ್ ರೊಟೇಷನ್ ಆದಾಗ ಸ್ಪಿಂಡಲ್ ಎಷ್ಟು ಮೂವ್ಮೆಂಟ್ ಆಗುತ್ತೆ, 0.5 mm ಅಷ್ಟೇ ಏನಾಗ್ತಾ ಹೋಗುತ್ತೆ, ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಆಲ್ರೆಡಿ ಇದನ್ನು ಕೂಡ ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ್ದೀನಿ. ಸೊ ಅದಾದ್ಮೇಲೆ ಆನ್ ದಿ ಬ್ಯಾರಲ್ ಎ 25 mm ಲಾಂಗ್ ಡಾಟಮ್ ಲೈನ್ ಇಸ್ ಮಾರ್ಕ್ಡ್ ಆನ್ ದಿ ಬ್ಯಾರಲ್. ಬ್ಯಾರಲ್ ಅಂದ್ರೆ ಇದು, ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದನ್ನ ಬ್ಯಾರಲ್ ಅಂತ ಕರಿತೀವಿ. ಸೊ ಈ ಬ್ಯಾರಲ್ ಅಲ್ಲಿ ಏನಾಗಿರುತ್ತೆ, 25 mm ಲೆಂತ್ದು ಮಾರ್ಕಿಂಗ್ ಇರುತ್ತೆ. ಯಾವುದೇ ಮೈಕ್ರೋಮೀಟರ್ ತಗೊಂಡು ನಮಗೆ 25 mm ಅಷ್ಟೇ ಮಾರ್ಕಿಂಗ್ ಏನಾಗ್ತಾ ಹೋಗುತ್ತೆ, ಸಿಗ್ತಾ ಹೋಗುತ್ತೆ. ದಿಸ್ ಲೈನ್ ಇಸ್ ಫರ್ದರ್ ಗ್ರಾಡಿಯೇಟೆಡ್ ಇನ್ ಟು ದ ಮಿಲಿಮೀಟರ್ಸ್ ಅಂಡ್ ಹಾಫ್ ಮಿಲಿಮೀಟರ್ಸ್. ಟೋಟಲ್ ಇದನ್ನ ಬ್ಯಾರಲ್ ರೀಡಿಂಗ್ ಅಂತ ಕರಿತೀವಿ. ಬ್ಯಾರಲ್ ಅಲ್ಲಿ ಎರಡು ತರದ ರೀಡಿಂಗ್ ಇರುತ್ತೆ. ಸೊ ಒಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಿಲಿಮೀಟರ್ಸ್. ಈ ಮೇಲ್ಗಡೆ ಇರ್ತಕ್ಕಂಥದ್ದು ನಾವೇನಂತ ಕರಿತೀವಿ, ಮಿಲಿಮೀಟರ್ಸ್ ಅಂತ ಕರಿತೀವಿ. ಇದು 1 ಇಲ್ಲಿಂದ ಇಲ್ಲಿಗೆ 1 mm 2 mm 3 mm 4 mm. ಸೊ ಈ ರೀತಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್
ಹಾಫ್ ಮಿಲಿಮೀಟರ್ಸ್ ಈ ಕೆಳಗಡೆ ಲೈನ್ ಇದಾವೆ ನೋಡಿ, ಇದನ್ನೆಲ್ಲ ನಾವೇನಂತ ಕರಿತಾ ಹೋಗ್ತೀವಿ, ಹಾಫ್ ಮಿಲಿಮೀಟರ್ಸ್ ಲೈನ್ಸ್ ಅಂತ ನಾವೇನ್ ಮಾಡ್ತಾ ಹೋಗ್ತೀವಿ, ಕರಿತಾ ಹೋಗ್ತೀವಿ. ಮೇಲ್ಗಡೆ ಇರೋದು ಫುಲ್ ಮಿಲಿಮೀಟರ್ಸ್, 1 mm 2 mm 3 mm ಇರುತ್ತೆ. ಸೊ ಈ ಡೌನ್ ಅಲ್ಲಿ ಇರತಕ್ಕಂಥದ್ದು ಇಲ್ಲಿ ಕೊಟ್ಟಿದೆ ನೋಡಿ ಹಾಫ್ ಮಿಲಿಮೀಟರ್ಸ್, ಇಲ್ಲಿ ಕೊಟ್ಟಿದೆ ನೋಡಿ ಯಾವ ಮಿಲಿಮೀಟರ್ಸ್ ಇದು, ಹಾಫ್ ಮಿಲಿಮೀಟರ್ಸ್. ಇದು ಡಾಟಮ್ ಲೈನ್, ಇದು ಫುಲ್ ಮಿಲಿಮೀಟರ್ಸ್. ಇಲ್ಲಿ ಕೊಟ್ಟಿದೆ ನೋಡಿ ಆರ್ಎಟ್ಸ್, ನೀವು ನೋಡ್ಬೋದು ಏನ್ ಮಾಡೋದು ಫುಲ್ ಮಿಲಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಥಿಂಬಲ್ ಡಿವಿಷನ್ಸ್. ಸೊ ಈಚ್ ಥಿಂಬಲ್ ಡಿವಿಷನ್ಸ್ ವ್ಯಾಲ್ಯೂ ಈಕ್ವಲ್ ಟು 0.01 mm. ಸೊ ಅಂದ್ರೆ ಒಂದ್ ಲೈನ್ಗೆ ಇನ್ನೊಂದ್ ಲೈನ್ಗೂ ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂದ್ರೆ 0.01 mm ಇರುತ್ತೆ. ಸೊ ಇದು ಗ್ರಾಜುಯೇಷನ್ಸ್ ನ ಈ ರೀತಿ ಔಟ್ಸೈಡ್ ಮೈಕ್ರೋಮೀಟರ್ ಮೇಲೆ ಏನ್ ಮಾಡಿರ್ತಾರೆ, ಮಾರ್ಕ್ ಮಾಡ್ದ ಹೋಗಿರ್ತಾರೆ. ನೆಕ್ಸ್ಟ್ ರೇಂಜಸ್ ಆಫ್ ಔಟ್ಸೈಡ್ ಮೈಕ್ರೋಮೀಟರ್. ಸೊ ಈ ಔಟ್ಸೈಡ್ ಮೈಕ್ರೋಮೀಟರ್ ನಮ್ಗೆ ಯಾವ್ಯಾವ ರೇಂಜಸ್ ಅಲ್ಲಿ ಸಿಗುತ್ತೆ, ಎಷ್ಟೆಷ್ಟು ಸೈಜ್ ಅಲ್ಲಿ ಸಿಗುತ್ತೆ ಅಂತ ನೋಡ್ತಾ ಹೋದ್ರೆ, ಫಸ್ಟ್ ಒನ್ outside micrometer are available in the ranges of 0 to 25 mm, 25 to 50 mm, 50 to 75 mm, 75 to 100 mm, 100 to 125 mm and 125 to 150 mm. ಇಷ್ಟೇ ರೇಂಜ್ ಅಲ್ಲಿ ನಮಗೆ ಮೈಕ್ರೋಮೀಟರ್ ಏನಾಗ್ತಾ ಹೋಗುತ್ತೆ, ಸಿಗ್ತಾ ಹೋಗುತ್ತೆ. ನಾವು ಯಾವುದೇ ಮೈಕ್ರೋಮೀಟರ್ ತಗೊಂಡ್ರು ಕೂಡ ಓನ್ಲಿ 25 ಅಷ್ಟೇ ಸಿಗ್ತಾ ಹೋಗ್ತಕ್ಕಂಥದ್ದು. ಇಲ್ಲಿ ನೋಡಿ 0 ಇಂದ 25 ಇದೆ, ಮತ್ತೆ 25 ಇಂದ 50 ಇದೆ, ಇಲ್ಲಿ 50 ಇಂದ 75 ಇದೆ. ನಾವು ಯಾವುದೋ ಒಂದು ಮೈಕ್ರೋಮೀಟರ್ ತಗೊಂಡು 0 ಇಂದ 50 ಅಥವಾ 0 ಇಂದ 75 ಅಥವಾ 50 ಇಂದ 100, ಸೊ ಈ ರೀತಿ ಮೈಕ್ರೋಮೀಟರ್ಗಳು ನಮಗೆ ಸಿಗೋದಿಲ್ಲ. ನಾವು ಯಾವುದೇ ಮೈಕ್ರೋಮೀಟರ್ ತಗೊಂಡು ಓನ್ಲಿ 25 mm ಮಾತ್ರ ಏನಾಗ್ತಾ ಹೋಗುತ್ತೆ, ಸಿಗ್ತಾ ಹೋಗುತ್ತೆ. ಫಾರ್ ಆಲ್ ರೇಂಜಸ್ ಆಫ್ ಮೈಕ್ರೋಮೀಟರ್ ದಿ ಗ್ರಾಜುಯೇಷನ್ ಮಾರ್ಕ್ ಆನ್ ದಿ ಬ್ಯಾರಲ್ ಇಸ್ ಓನ್ಲಿ 0 to 25 mm. ನಾವು ಯಾವುದೇ ಮೈಕ್ರೋಮೀಟರ್ ತಗೊಂಡು ಓನ್ಲಿ 25 mm. ಸೊ ಈಗ 0 to 25 mm ಮೈಕ್ರೋಮೀಟರ್ ತಗೊಂಡು ಅಂದ್ರೆ ಸ್ಟಾರ್ಟಿಂಗ್ ನಂಬರ್ ಎಷ್ಟಿರುತ್ತೆ, ಮೆಜರ್ಮೆಂಟ್ 0 ಇರುತ್ತೆ, ಲಾಸ್ಟ್ 25 ಇರುತ್ತೆ. ಅದೇ 25 to 50 ತಗೊಂಡ್ವಿ ಅಂದ್ರೆ ಸ್ಟಾರ್ಟಿಂಗ್ ಮೆಜರ್ಮೆಂಟ್ 25 ಇರುತ್ತೆ, ಲಾಸ್ಟ್ 50 ಇರುತ್ತೆ. ಸೊ ಮತ್ತೆ 50 ಇಂದ 75 ತಗೊಂಡ್ವಿ ಅಂದ್ರೆ ಫಸ್ಟ್ ಮೆಜರ್ಮೆಂಟ್ ಏನಿರುತ್ತೆ 50 ಇರುತ್ತೆ, ಲಾಸ್ಟ್ ಮೆಜರ್ಮೆಂಟ್ 75. ಈ ತರ ಓನ್ಲಿ 25 ಮಾತ್ರ ಏನಾಗ್ತಾ ಹೋಗುತ್ತೆ, ನಮಗೆ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ರೀಡಿಂಗ್ ಆಫ್ ಮೈಕ್ರೋಮೀಟರ್ ಮೆಜರ್ಮೆಂಟ್. ಸೊ ಈಗ ಒಂದು ಮೈಕ್ರೋಮೀಟರ್ ಕೊಟ್ಟಿದ್ದು, ಅದ್ರ ಮೆಜರ್ಮೆಂಟ್ ನ ಯಾವ ರೀತಿ ರೀಡ್ ಮಾಡೋದು, ಅದ್ರ ಎಷ್ಟಿದೆ ಅಂತ ನೋಡ್ತಾ ಹೋದ್ರೆ, ಫಸ್ಟ್ ನೋಡಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೈನ್ ಡಿವಿಷನ್ ರೀಡಿಂಗ್ ಆನ್ ಬ್ಯಾರಲ್. ಫಸ್ಟ್ ಏನ್ ಮಾಡಬೇಕು, ಫಸ್ಟ್ ಸ್ಟೆಪ್ ನಾವು ರೀಡಿಂಗ್ ತಗೋಬೇಕಾದ್ರೆ ಮೈಕ್ರೋಮೀಟರ್ ಏನ್ ಮಾಡಬೇಕು, ಮೈನ್ ಈ ಬ್ಯಾರಲ್ ಅಲ್ಲಿ ಮೈನ್ ಡಿವಿಷನ್ಸ್ ಅಥವಾ ಫುಲ್ ಮಿಲಿಮೀಟರ್ ಲೈನ್ಸ್ ಅಂತ ಏನಿತ್ತು ಅದು ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನೋಡಿ ಇಲ್ಲಿ 10 ಇದೆ, ಇಲ್ಲಿ 13 mm ಅಂತ ಹಾಕಿದೆ, ಇಲ್ಲಿ 10 mm, 11, 12, 13. ಸೊ ಇಲ್ಲಿ ನೋಡ್ಬೋದು 10, 11, 12, 13, 13 mm ಹಾಕಿದೆ. ಮೈನ್ ಡಿವಿಷನ್ಸ್ ಎಷ್ಟಿದೆ 13 mm. ನೆಕ್ಸ್ಟ್ ಏನ್ ಮಾಡ್ಬೇಕು, ಅದಾದ ಸಬ್ ಡಿವಿಷನ್ಸ್ ರೀಡಿಂಗ್ ಆನ್ ಬ್ಯಾರಲ್ ಅಲ್ಲಿ ಎಷ್ಟಿದೆ ನೋಡ್ಬೇಕು. ಸಬ್ ಡಿವಿಷನ್ಸ್, ಇದು ಫುಲ್ ಡಿವಿಷನ್ಸ್, ಇದು ಸಬ್ ಡಿವಿಷನ್ಸ್ ವ್ಯಾಲ್ಯೂ. ನೋಡಿ ಈ 13 ಲೈನ್ ಆದ್ಮೇಲೆ ನಮ್ಗೆ ಇನ್ನೂ ಒಂದು ಲೈನ್ ಕಾಣಿಸ್ತಾ ಇದೆ ಇಲ್ಲಿ, ಇದನ್ನ ಹಾಫ್ ಮಿಲಿಮೀಟರ್ ಲೈನ್ಸ್ ಅಂತ ಕರಿತೀವಿ. ಅದು ಇನ್ ಕೇಸ್ ನಮ್ ಕಣ್ಣಿಗೆ ಕಾಣಿಸ್ತಾ ಇದ್ರೆ ಮಾತ್ರ ಅದನ್ನ ತಗೋಬೇಕು, ಇಲ್ಲಾಂದ್ರೆ ಏನ್ ಮಾಡ್ಬೋದು ತಗೋಬಾರ್ದು. ಇಲ್ಲಿ ಕಾಣಿಸ್ತಾ ಇದೆ ಏನ್ ಮಾಡಿದ್ದೀನಿ, ಅದಕ್ಕೆ ನಾನು ತಗೊಂಡಿದ್ದೀನಿ. ಅದರ ವ್ಯಾಲ್ಯೂ ಎಷ್ಟು 0.5 mm. ನೆಕ್ಸ್ಟ್ ಅದಾದ್ಮೇಲೆ ಥಿಂಬಲ್ ಡಿವಿಷನ್ ವ್ಯಾಲ್ಯೂ. ಥಿಂಬಲ್ ಡಿವಿಷನ್ಸ್ ವ್ಯಾಲ್ಯೂ ಎಲ್ಲಿದೆ, ಸೊ ಇಲ್ಲಿ 10 ಇದೆ, ಈ ಲೈನ್ಗೆ ಕರೆಕ್ಟ್ ಆಗಿರೋದು 10 ಇದೆ, 11 ಇದೆ, 12 ಇದೆ, 13 ಇದೆ, ಅಂದ್ರೆ 13 ಇದೆ. ಸೊ ಇದನ್ನ ಏನ್ ಮಾಡ್ಬೇಕು, 13 into 0.01 ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಯಾಕೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಪ್ಪ ಅಂದ್ರೆ ಈ 0.01 ವ್ಯಾಲ್ಯೂ ಯಾವ್ದಪ್ಪ ಅಂದ್ರೆ ಲೀಸ್ಟ್ ಕೌಂಟ್ ಆಫ್ ದಿ ಮೈಕ್ರೋಮೀಟರ್. ಸೊ ಹಂಗಾಗಿ 0.01 mm ನ ನಾವ್ ಏನ್ ಮಾಡ್ಬೇಕು, ಈ ಥಿಂಬಲ್ ವ್ಯಾಲ್ಯೂ ಏನಿರುತ್ತೆ ಅದಕ್ಕೆ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಬಂದಿದೆ ವ್ಯಾಲ್ಯೂ ಎಷ್ಟಿದೆ 0.13 mm ಬಂದಿದೆ. ಈಗ ಹಂಗಾದ್ರೆ ರೀಡಿಂಗ್ ಎಷ್ಟಾಯ್ತಪ್ಪ ಅಂದ್ರೆ ಟೋಟಲ್ ರೀಡಿಂಗ್ ಇಸ್ ಈಕ್ವಲ್ ಟು 13 mm. 13 mm ಯಾವ್ದಿದು ಮೈನ್ ಡಿವಿಷನ್ ರೀಡಿಂಗು. ಸಬ್ ಡಿವಿಷನ್ ರೀಡಿಂಗ್ ಎಷ್ಟಿದೆ 0.50 ಪ್ಲಸ್ ಈ ಥಿಂಬಲ್ ಡಿವಿಷನ್ಸ್ ವ್ಯಾಲ್ಯೂ ಎಷ್ಟಿದೆ 0.13. ಟೋಟಲ್ ಮೆಜರ್ಮೆಂಟ್ ಎಷ್ಟಾಯ್ತಪ್ಪ ಅಂದ್ರೆ ನಮಗೆ 13.6 mm ಆಯ್ತು, ಸಾರಿ 63 mm ಆಗುತ್ತೆ. 13.63 mm ಆಗುತ್ತೆ. ಸೊ ಇಲ್ಲಿ ರಾಂಗ್ ಇದೆ, ಇಲ್ಲಿ ಎಷ್ಟಾಗುತ್ತೆ 13.63 mm, 13.63 mm ಆಗುತ್ತೆ. ಸೊ ಈ ಸಬ್ ಡಿವಿಷನ್ಸ್ ರೀಡಿಂಗ್ ಏನಿದೆ ಇದು ನಮ್ಗೆ ಈ ಸಬ್ ಡಿವಿಷನ್ಸ್ ಲೈನ್ ನಮ್ಗೆ ವಿಸಿಬಲ್ ಇದ್ರೆ ಮಾತ್ರ ತಗೋಬೇಕು. ನಮ್ಗೆ ಏನಾದ್ರೂ ವಿಸಿಬಲ್ ಇಲ್ಲ ಅಂದ್ರೆ ನಾವೇನ್ ಮಾಡಬಾರ್ದು, ತಗೋಬಾರ್ದು. ಅದನ್ನ ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬೇಕು, ಇದನ್ನ ಕೌಂಟ್ ಮಾಡ್ಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ಔಟ್ಸೈಡ್ ಮೈಕ್ರೋಮೀಟರ್ ಅಂದ್ರೆ ಏನು, ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅದೆಲ್ಲ ನಮ್ಗೆ ಇವಾಗ ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಮೈಕ್ರೋಮೀಟರ್ ಅಲ್ಲಿ ಬರ್ತಕ್ಕಂಥ ಟೂಲ್ ಯಾವ್ದಪ್ಪ ಅಂದ್ರೆ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಇನ್ಸೈಡ್ ಮೈಕ್ರೋಮೀಟರ್. ಸೊ ಯಾವ ರೀತಿ ಇರುತ್ತೆ ಇನ್ಸೈಡ್ ಮೈಕ್ರೋಮೀಟರ್ ನೋಡೋದಕ್ಕೆ ಈ ರೀತಿ ಇರುತ್ತೆ. ನೀವೆಲ್ಲ ಯಾವುದು ಅದರ ಫಿಸಿಕಲ್ ಕಾಂಪೊನೆಂಟ್ ಆಫ್ ದಿ ಇನ್ಸೈಡ್ ಮೈಕ್ರೋಮೀಟರ್ ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನೀವೇನ್ ಮಾಡ್ತಾ ಹೋಗ್ಬೋದು, ಇವಾಗ ನೋಡ್ತಾ ಹೋಗ್ಬೋದು. ದಿ ಮೈಕ್ರೋಮೀಟರ್ ಯೂಸ್ಡ್ ಟು ದಿ ಇನ್ಸೈಡ್ ಮೆಜರ್ಮೆಂಟ್ಸ್ ಆರ್ ನೌನ್ ಆಸ್ ಇನ್
ಇನ್ಸೈಡ್ ಮೈಕ್ರೋಮೀಟರ್. ಅಂದ್ರೆ ಯಾವ ಒಂದು ಮೈಕ್ರೋಮೀಟರ್ನ ಇನ್ಸೈಡ್ ಮೆಜರ್ಮೆಂಟ್ಗಳನ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವೋ ಅದನ್ನ ನಾವೇನಂತ ಹೇಳ್ತೀವಿ, ಇನ್ಸೈಡ್ ಮೈಕ್ರೋಮೀಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಯೂಸಸ್ ಆಫ್ ಇನ್ಸೈಡ್ ಮೈಕ್ರೋಮೀಟರ್. ಇನ್ಸೈಡ್ ಮೈಕ್ರೋಮೀಟರ್ನ ಯೂಸಸ್ ಏನೇನು ಅಂತ ನೋಡ್ತಾ ಹೋದ್ರೆ, ಸೊ ಏನ್ ಕೊಟ್ಟಿದ್ದಾರೆ, ಆನ್ ಇನ್ಸೈಡ್ ಮೈಕ್ರೋಮೀಟರ್ ಈಸ್ ಯೂಸ್ ಟು ಮೆಜರ್ ದಿ ಡಯಾಮೀಟರ್ ಆಫ್ ಹೋಲ್ಸ್. ಇಲ್ಲಿ ನೋಡ್ಬೋದು, ಸೊ ಇಲ್ಲಿ ಒಂದು ರಿಂಗ್ ಇದೆ. ಈ ರಿಂಗ್ ನ ಇಂಟರ್ನಲ್ ಡಯಾಮೀಟರ್ ನಾವು ಇವಾಗ ಚೆಕ್ ಮಾಡಬೇಕು. ಸೊ ಚೆಕ್ ಮಾಡಬೇಕಾದ್ರೆ ನಾವು ಯಾವ ಮೈಕ್ರೋಮೀಟರ್ನ ಯೂಸ್ ಮಾಡಬೇಕು, ಇನ್ಸೈಡ್ ಮೈಕ್ರೋಮೀಟರ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆನ್ ಇನ್ಸೈಡ್ ಮೈಕ್ರೋಮೀಟರ್ ಈಸ್ ಯೂಸ್ ಟು ದಿ ಮೆಜರ್ ದಿ ಡಯಾಮೀಟರ್ ಆಫ್ ಹೋಲ್ಸ್. ಒಂದು ಹೋಲ್ ನ ಡಯಾಮೀಟರ್, ಇಂಟರ್ನಲ್ ಡಯಾಮೀಟರ್ ನ ಮೆಜರ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಆ ಇನ್ಸೈಡ್ ಮೈಕ್ರೋಮೀಟರ್ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಚಿತ್ರದಲ್ಲಿ ನೋಡಬಹುದು ನೀವು ಯಾವ ರೀತಿ ಇನ್ಸೈಡ್ ಮೆಜರ್ಮೆಂಟ್ ನ ಇನ್ಸೈಡ್ ಮೈಕ್ರೋಮೀಟರ್ ನ ಯೂಸ್ ಮಾಡಿ ಚೆಕ್ ಮಾಡ್ತಾ ಇದ್ದಾರೆ ಅಂತ. ಸೊ ನೆಕ್ಸ್ಟ್ ಟು ಮೆಜರ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಇಂಟರ್ನಲ್ ಪ್ಯಾರಲಲ್ ಸರ್ಫೇಸ್ ಲೈಕ್ ಸ್ಲಾಟ್ಸ್ ಅಂತ ಕೊಟ್ಟಿದ್ದಾರೆ. ಟು ಮೆಜರ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದ ಇಂಟರ್ನಲ್ ಪ್ಯಾರಲಲ್ ಸರ್ಫೇಸ್. ಇಲ್ಲಿ ಇಂಟರ್ನಲ್ ಪ್ಯಾರಲಲ್ ಸರ್ಫೇಸ್ ಇದಾವೆ. ಸೊ ಇಂಟರ್ನಲ್ ಪ್ಯಾರಲಲ್ ಸರ್ಫೇಸ್ ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಒಂದು ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಮೈಕ್ರೋಮೀಟರ್ ಯಾವ ಟೈಪ್ ಮೈಕ್ರೋಮೀಟರ್ ನ ಯೂಸ್ ಮಾಡಬೇಕಪ್ಪ ಅಂದ್ರೆ ಇನ್ಸೈಡ್ ಮೈಕ್ರೋಮೀಟರ್ ನ ನಾವೇನ್ ಮಾಡ್ತಾ ಹೋಗ್ಬೇಕು, ಯೂಸ್ ಮಾಡ್ತಾ ಹೋಗ್ಬೇಕು. ಯಾವ ರೀತಿ ಆ ಇಂಟರ್ನಲ್ ಪ್ಯಾರಲಲ್ ಡಿಸ್ಟೆನ್ಸ್ ನ ಇನ್ಸೈಡ್ ಮೈಕ್ರೋಮೀಟರ್ ನ ಯೂಸ್ ಮಾಡಿ ಚೆಕ್ ಮಾಡ್ತಾ ಇದ್ದಾರೆ ಅಂತ ನೀವು ಒಂದು ಡ್ರಾಯಿಂಗ್ ಅಲ್ಲಿ ನೀವೇನ್ ಮಾಡ್ಬೋದು, ನೋಡ್ಬೋದು. ಅದಾದ್ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಇನ್ಸೈಡ್ ಮೈಕ್ರೋಮೀಟರ್. ಸೊ ಇನ್ಸೈಡ್ ಮೈಕ್ರೋಮೀಟರ್ಗೆ ಏನೆಲ್ಲ ಪಾರ್ಟ್ಸ್ ಗಳು ಇರುತ್ತೆ ಅಂತ. ಸೊ ಇಲ್ಲಿದೆ ನೋಡಿ, ಇದನ್ನ ಎಕ್ಸ್ಟೆನ್ಷನ್ ರಾಡ್ ಅಂತ ಕರಿತೀವಿ. ಸೊ ಎಕ್ಸ್ಟೆನ್ಷನ್ ರಾಡ್ ನಮಗೆ ಡಿಫ್ರೆಂಟ್ ಸೈಜಸ್ ಅಲ್ಲಿ ಸಿಗುತ್ತೆ. ನಾವು ಎಷ್ಟು ಸೈಜ್ದು ಮೆಜರ್ ಮಾಡ್ಬೇಕಂತ ಅನ್ಕೊಂಡಿರ್ತೀವೋ ಅದಕ್ಕೆ ಒಂದು ಸೈಜ್ದು ಎಕ್ಸ್ಟೆನ್ಷನ್ ರಾಡ್ ನಾವೇನ್ ಮಾಡಬೇಕಾಗುತ್ತೆ, ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇದರ ಹ್ಯಾಂಡ್ಲು, ಈ ಒಂದು ಮೈಕ್ರೋಮೀಟರ್ನ ಹೋಲ್ಡ್ ಮಾಡಿ ಹಿಡಿಯೋದಕ್ಕೆ ಇದನ್ನ ಏನ್ ಮಾಡ್ತೀವಿ, ಹ್ಯಾಂಡಲ್ ನ ಯೂಸ್ ಮಾಡ್ತೀವಿ. ಸೊ ಇದನ್ನ ಮೈಕ್ರೋಮೀಟರ್ ಹೆಡ್ ಅಂತ ಕರಿತೀವಿ. ಸೊ ಇದು ಲಾಕಿಂಗ್ ಕಾಲರ್ ಸ್ಕ್ರೂ, ಅಂದ್ರೆ ಒಂದು ಮೆಜರ್ಮೆಂಟ್ ತಗೊಂಡಾಗ ಮತ್ತೆ ನಾವು ಚೆಕ್ ಮಾಡಬೇಕಾದ್ರೆ ಅದೇನಾದ್ರೂ ವೇರಿಯೇಷನ್ಸ್ ಆಗುತ್ತೆ ಅಂತ, ಮೆಜರ್ಮೆಂಟ್ ವೇರಿಯೇಷನ್ ಆಗದೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡಿರ್ತೀವಿ, ನಾವು ಒಂದು ಲಾಕಿಂಗ್ ಸ್ಕ್ರೂನ ಇಟ್ಟಿರ್ತಾರೆ. ನೆಕ್ಸ್ಟ್ ಇನ್ನೊಂದು ಇದು ಸ್ಪೇಸಿಂಗ್ ಕಾಲರ್. ಸೊ ಇದಿಷ್ಟು ಇನ್ಸೈಡ್ ಮೈಕ್ರೋಮೀಟರ್ನ ಪಾರ್ಟ್ಸ್ಗಳು. ಸೊ ನೆಕ್ಸ್ಟ್ ರೇಂಜಸ್ ಆಫ್ ಇನ್ಸೈಡ್ ಮೈಕ್ರೋಮೀಟರ್. ಸೊ ಔಟ್ಸೈಡ್ ಮೈಕ್ರೋಮೀಟರ್ ಯಾವ್ಯಾವ ರೇಂಜಸ್ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು. ಸೊ ಇವಾಗ ಇನ್ಸೈಡ್ ಮೈಕ್ರೋಮೀಟರ್ ನಮ್ಗೆ ಯಾವ್ಯಾವ ರೇಂಜಸ್ ಸಿಗುತ್ತೆ ಅಂತ ನೋಡ್ತಾ ಹೋದ್ರೆ, so using the different sizes of extension rod and spacing collars, the following ranges of measurement can be taken. ಅಂದ್ರೆ ಯಾವ್ಯಾವುದು ಸ್ಪೇಸಿಂಗ್ ಕಾಲರ್ ಮತ್ತೆ ಡಿಫ್ರೆಂಟ್ ಯಾವ್ಯಾವ ಸೈಜಸ್ ಸಿಗುತ್ತೆ ನಮಗೆ ನೇಚರ್ ಆಫ್ ವರ್ಕ್ಗೆ ಅಂತ ನೋಡ್ತಾ ಹೋದ್ರೆ, 25 ಇಂದ 50 mm ಸಿಗುತ್ತೆ, 50 ಇಂದ 200 mm ಸಿಗುತ್ತೆ, 50 ಇಂದ 300 mm, 200 ಇಂದ 500 mm, 200 ಇಂದ 1000 mm. ಇಷ್ಟು ಸೈಜ್ದು ಎಕ್ಸ್ಟೆನ್ಷನ್ ರಾಡ್ಗಳು ನಮಗೆ ಇನ್ಸೈಡ್ ಮೈಕ್ರೋಮೀಟರ್ ಏನಾಗ್ತಾ ಹೋಗುತ್ತೆ, ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ಸೈಡ್ ಮೈಕ್ರೋಮೀಟರ್ ರೇಂಜಸ್ ಆಫ್ ಎಕ್ಸ್ಟೆನ್ಷನ್ ರಾಡ್ 50 to 200 mm. ಇನ್ಸೈಡ್ ಮೈಕ್ರೋಮೀಟರ್ ರೇಂಜಸ್ ಆಫ್ ಎಕ್ಸ್ಟೆನ್ಷನ್ ರಾಡ್ ನಮಗೆ 50 mm ಇಂದ 200 mm ಅಂದ್ರೆ ಸ್ಟಾರ್ಟಿಂಗ್ ನಂಬರ್. 50 ಇಂದ 200 mm ವರೆಗೂ ಏನಾಗ್ತಾ ಹೋಗುತ್ತೆ, ನಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ಸೈಡ್ ಮೈಕ್ರೋಮೀಟರ್ ಚೆಕಿಂಗ್ ದ ಪ್ಯಾರಲಿಸಮ್ ಆಫ್ ಸರ್ಫೇಸ್ ಆಫ್ ಡೀಪ್ ಬೋರ್ಸ್. ಇನ್ಸೈಡ್ ಮೈಕ್ರೋಮೀಟರ್ ನಾವು ಬೋರ್ ಡೀಪ್ ಒಂದು ಪ್ಯಾರಲಿಸಮ್ ನ ಚೆಕ್ ಮಾಡೋದಕ್ಕೆ ಕೂಡ ನಾವೇನ್ ಮಾಡಬಹುದು, ಇನ್ಸೈಡ್ ಮೈಕ್ರೋಮೀಟರ್ ನ ಯೂಸ್ ಮಾಡಬಹುದು. ಸೊ ಅದಾದ್ಮೇಲೆ ಈಗ ಔಟ್ಸೈಡ್ ಮೈಕ್ರೋಮೀಟರ್ ಆಯ್ತು, ಇನ್ಸೈಡ್ ಮೈಕ್ರೋಮೀಟರ್. ಸೊ ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಡೆಪ್ತ್ ಮೈಕ್ರೋಮೀಟರ್. ಸೊ ಇಲ್ಲಿ ನೋಡ್ತಾ ಇದ್ದೀರಿ ಡೆಪ್ತ್ ಮೈಕ್ರೋಮೀಟರ್ ಯಾವ ರೀತಿ ಇರುತ್ತೆ ಅಂತ. ಸೊ ಇದು ನೋಡೋದಕ್ಕೆ ಈ ರೀತಿ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೊಟ್ಟಿದೆ ನೋಡಿ, ಇಟ್ ಈಸ್ ಎ ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ಇಟ್ ಈಸ್ ಯೂಸ್ಡ್ ಫಾರ್ ಮೆಜರಿಂಗ್ ದ ಡೆಪ್ತ್ ಆಫ್ ದಿ ಜಾಬ್. ಅಂದ್ರೆ ಇನ್ಸೈಡ್ ಮೆಜರ್ ಮಾಡೋದಕ್ಕೆ ಇನ್ಸೈಡ್ ಮೈಕ್ರೋಮೀಟರ್ ನ ಯೂಸ್ ಮಾಡ್ತೀವಿ, ಔಟ್ಸೈಡ್ ಮೆಜರ್ ಮಾಡೋದಕ್ಕೆ ಔಟ್ಸೈಡ್ ಮೈಕ್ರೋಮೀಟರ್ ನ ಯೂಸ್ ಮಾಡ್ತೀವಿ. ಈಗ ಡೆಪ್ತ್ ಅನ್ನ ಚೆಕ್ ಮಾಡಬೇಕು. ಡೆಪ್ತ್ ಅನ್ನ ಚೆಕ್ ಮಾಡಬೇಕಾದ್ರೆ ನಾವು ಯಾವ ಮೈಕ್ರೋಮೀಟರ್ ನ ಯೂಸ್ ಮಾಡ್ತೀವಿ, ಡೆಪ್ತ್ ಮೈಕ್ರೋಮೀಟರ್ ನ ನಾವು ಯೂಸ್ ಮಾಡ್ತೀವಿ. ದಿ ರೀಡಿಂಗ್ ಅಕ್ಯುರೇಸಿ ಆಫ್ ದಿ ಡೆಪ್ತ್ ಮೈಕ್ರೋಮೀಟರ್ ಇಸ್ 0.01 mm ಅಂತ ಕೊಟ್ಟಿದ್ದಾರೆ. ಆಲ್ ಟೈಪ್ಸ್ ಆಫ್ ಮೈಕ್ರೋಮೀಟರ್ದು ರೀಡಿಂಗ್ ಅಕ್ಯುರೇಸಿ ಯಾವಾಗಲೂ ಕೂಡ 0.01 mm ಇರುತ್ತೆ. ಸೊ ಯಾಕಪ್ಪ ಅಂದ್ರೆ ಎಲ್ಲ ಮೈಕ್ರೋಮೀಟರ್ ಓನ್ಲಿ ಸೇಮ್ ವರ್ಕಿಂಗ್ ಪ್ರಿನ್ಸಿಪಲ್ ಇರುತ್ತೆ, ಸ್ಕ್ರೂ ಅಂಡ್ ನಟ್. ಸೊ ಹಂಗಾಗಿ ಎಲ್ಲ ಮೈಕ್ರೋಮೀಟರ್ದು ವರ್ಕಿಂಗ್ ಪ್ರಿನ್ಸಿಪಲ್ ಏನಿರುತ್ತೆ 0.01 mm ಇರುತ್ತೆ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಡೆಪ್ತ್ ಮೈಕ್ರೋಮೀಟರ್. ಎಲ್ಲ ಮೈಕ್ರೋಮೀಟರ್ ಪಾರ್ಟ್ಸ್ ನೋಡಿದ್ವಿ. ಸೊ ಈಗ ಡೆಪ್ತ್ ಮೈಕ್ರೋಮೀಟರ್ದು ಕೂಡ ಪಾರ್ಟ್ಸ್ ನ ನೋಡ್ತಾ ಹೋದ್ರೆ, ಸೊ ಇದನ್ನ ನಾವು ಏನಂತ ಕರಿತೀವಿ, ಕ್ಯಾಪ್ ಅಂತ ಕರಿತೀವಿ. ಸೊ ಇದನ್ನ ಥಿಂಬಲ್ ಅಂತ ಕರಿತೀವಿ, ಇದನ್ನ ಗ್ರಾಜುಯೇಟೆಡ್ ಸ್ಲೀವ್ ಅಂತ ಕರಿತೀವಿ, ಇದನ್ನ ಲಾಕ್ ಅಂತ ಕರಿತೀವಿ, ಇದನ್ನ ಲಾಕ್ ಅಂತ ಕರಿತೀವಿ, ಇದನ್ನ ಸ್ಟಾಕ್ ಅಂತ ಕರಿತೀವಿ. ಇದು ಡೆಪ್ತ್ ಬಾರ್.
ಇದು ಕೂಡ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನಾವೇನ್ ಮಾಡ್ತಾ ಹೋಗ್ಬೋದು, ಮೆಜರ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಯೂಸಸ್ ಆಫ್ ಡೆಪ್ತ್ ಮೈಕ್ರೋಮೀಟರ್. ಡೆಪ್ತ್ ಮೈಕ್ರೋಮೀಟರ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಸೊ ಫಸ್ಟ್ ಡೆಪ್ತ್ ಮೈಕ್ರೋಮೀಟರ್ ಆರ್ ಸ್ಪೆಷಲ್ ಮೈಕ್ರೋಮೀಟರ್ ಯೂಸ್ ಟು ಮೆಜರ್, ಏನ ಮೆಜರ್ ಮಾಡೋದಕ್ಕೆ, ಡೆಪ್ತ್ ಆಫ್ ದಿ ಹೋಲ್ಸ್, ಒಂದು ಹೋಲ್ ಡೆಪ್ತ್ ಇದೆ ಎಷ್ಟು ಆಳ ಇದೆ ಅನ್ನೋದನ್ನ ಚೆಕ್ ಮಾಡೋದಕ್ಕೆ. ನೆಕ್ಸ್ಟ್ ಡೆಪ್ತ್ ಆಫ್ ದಿ ಗ್ರೂವ್ಸ್ ಅಂಡ್ ರೀಸಸ್, ಗ್ರೂವ್ಸ್ ಮತ್ತೆ ರೀಸಸ್ದು ಡೆಪ್ತ್ ಗಳನ್ನ ಚೆಕ್ ಮಾಡೋದಕ್ಕೆ. ಅದಾದ್ಮೇಲೆ ಹೈಟ್ ಆಫ್ ದ ಶೋಲ್ಡರ್ ಆಫ್ ಪ್ರೊಜೆಕ್ಷನ್ಸ್, ಒಂದು ಸ್ಟೆಪ್ಸ್ಗಳಿರುತ್ತೆ, ಆ ಸ್ಟೆಪ್ಸ್ದು ಒಂದು ಸ್ಟೆಪ್ ಇಂದ ಇನ್ನೊಂದು ಸ್ಟೆಪ್ ಎಷ್ಟು ಹೈಟ್ ಇದೆ ಅನ್ನೋದು ಕೂಡ ಈ ಒಂದು ಡೆಪ್ತ್ ಮೈಕ್ರೋಮೀಟರ್ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಚೆಕ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಇವಾಗ ನಾವು ಡೆಪ್ತ್ ಮೈಕ್ರೋಮೀಟರ್ ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಎಲ್ಲ ಮೈಕ್ರೋಮೀಟರ್ ತಿಳ್ಕೊಂಡ್ವಿ, ಕಾಲ ಬದಲಾಗಿದೆ. ಸೊ ಎಲ್ಲ ಡಿಜಿಟಲೈಸ್ ಆಗ್ಬಿಟ್ಟಿದೆ ಇವಾಗ. ಸೊ ಮೈಕ್ರೋಮೀಟರ್ ಕೂಡ ಏನಾಗಿದೆ, ಡಿಜಿಟಲ್ ಮೈಕ್ರೋಮೀಟರ್ಗಳು ಕೂಡ ಏನಾಗಿದೆ, ಬಂದಿದೆ. ಸೊ ಇವಾಗ ಈ ಒಂದು ಈಗಿನ ಒಂದು ಜನರೇಷನ್ ತಕ್ಕಂಗೆ ಡಿಜಿಟಲ್ ಮೈಕ್ರೋಮೀಟರ್ ಬಗ್ಗೆ ನಾವೀಗ ತಿಳ್ಕೊತಾ ಹೋದ್ರೆ, ಸೊ ನೋಡ್ಬೋದು ನೀವು. ಸೊ ಡಿಜಿಟಲ್ ಮೈಕ್ರೋಮೀಟರ್ ನಾವು ಹಿಂದೆ ನೋಡಿದ ಮೈಕ್ರೋಮೀಟರ್ಲೆಲ್ಲ ನಾವೇ ಮೆಜರ್ಮೆಂಟ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಬಟ್ ಡಿಜಿಟಲ್ ಮೈಕ್ರೋಮೀಟರ್ ಆ ರೀತಿ ಇಲ್ಲ, ನಮ್ಗೆ ಅಕ್ಯುರೇಟಾಗಿ ಅಲ್ಲೇ ಡಿಸ್ಪ್ಲೇ ಆಗ್ಬಿಡ್ತದೆ. ಈ ಡಿಜಿಟಲ್ ಡಿಸ್ಪ್ಲೇ ಏನಿದೆ, ಸೊ ಇಲ್ಲೇನೂ ಕೂಡ ನಾವು ಏನು ಫೈಂಡ್ ಔಟ್ ಮಾಡಂಗಿಲ್ಲ, ಅಲ್ಲಿ ಮೆಜರ್ಮೆಂಟ್ ತೆಗೆದ ತಕ್ಷಣ ನಮ್ಗೆ ಎಷ್ಟು ಮೆಜರ್ಮೆಂಟ್ ಇದೆ ಅಂತಕ್ಕಂಥದ್ದು ಈ ಒಂದು ಡಿಜಿಟಲ್ ಡಿಸ್ಪ್ಲೇನಲ್ಲಿ ನಮ್ಗೆ ಏನಾಗ್ಬಿಡುತ್ತೆ, ಗೊತ್ತಾಗ್ತಾ ಹೋಗುತ್ತೆ. ಸೊ ನಾವು ಹಿಂದೆ ನೋಡಿದ ಮೈಕ್ರೋಮೀಟರ್ ಎಲ್ಲ ಅನಲಾಗ್ ಮೈಕ್ರೋಮೀಟರ್, ಅಲ್ಲಿ ನಾವೇ ಕಣ್ಣಾರೆ ಮೆಜರ್ಮೆಂಟ್ ನ ಫೈಂಡ್ ಔಟ್ ಮಾಡಿ ಹುಡುಕಿ ಬರೀಬೇಕಾಗಿತ್ತು. ಬಟ್ ಈ ಒಂದು ಡಿಜಿಟಲ್ ಮೈಕ್ರೋಮೀಟರ್ ನಲ್ಲಿ ಅಲ್ಲೇ ನಮಗೆ ಮೆಜರ್ಮೆಂಟ್ ಚೆಕ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ, ಗೊತ್ತಾಗ್ಬಿಡುತ್ತದೆ. ಸೊ ಈ ಒಂದು ಡಿಜಿಟಲ್ ಮೈಕ್ರೋಮೀಟರ್ ಬಗ್ಗೆ ನಾವೇನ್ ಮಾಡೋಣ, ಇವಾಗ ತಿಳ್ಕೊತಾ ಹೋಗೋಣ. ಸೊ ನೆಕ್ಸ್ಟ್ ಯೂಸಸ್ ಆಫ್ ಡಿಜಿಟಲ್ ಮೈಕ್ರೋಮೀಟರ್. ಸೊ ಇದನ್ನ ಯೂಸಸ್ ಏನು ಅಂತ ನೋಡ್ತಾ ಹೋದ್ರೆ, ಸೊ ಡಿಜಿಟಲ್ ಮೈಕ್ರೋಮೀಟರ್ ಈಸ್ ಒನ್ ಆಫ್ ದಿ ಸಿಂಪಲೆಸ್ಟ್ ಅಂಡ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಮೆಜರಿಂಗ್ ಇಕ್ವಿಪ್ಮೆಂಟ್ ಇನ್ ಎನಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಒಂದು ಡಿಜಿಟಲ್ ಮೈಕ್ರೋಮೀಟರ್ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಮತ್ತೆ ಮೋಸ್ಟ್ ಕಾಮನ್ ಆಗಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಆ ಸಾಧನ. ಸೊ ಯಾಕಪ್ಪ ಅಂದ್ರೆ ಎಲ್ಲ ಟೆಕ್ನಾಲಜಿ ಬಹಳ ಮುಂದುವರಿತಾ ಇದೆ, ಹಳೆ ಮೆಥಡ್ಸ್ ಎಲ್ಲ ಹೋಗ್ತಾ ಇದೆ, ಹೊಸ ಹೊಸ ಮೆಥಡ್ಸ್ ಬರ್ತಾ ಇದೆ. ಸೊ ಹಿಂದೆ ಅನಲಾಗ್ ಮೈಕ್ರೋಮೀಟರ್ ಆದ್ರೆ ನಾವೇ ನೋಡ್ಬೇಕಾಯ್ತು, ಫೈಂಡ್ ಔಟ್ ಮಾಡಬೇಕಾಗಿತ್ತು, ಒಂದೊಂದ್ಸತಿ ಹೆಚ್ಚು ಕಡಿಮೆ ಆಗ್ತಾ ಇತ್ತು ಮೆಜರ್ಮೆಂಟ್. ಬಟ್ ಈ ಡಿಜಿಟಲ್ ಇರೋದ್ರಿಂದ ಅಲ್ಲೇ ಡಿಸ್ಪ್ಲೇ ಆಗ್ಬಿಡುತ್ತೆ, ನಾವೇನು ಹುಡುಕಂಗೆ ಇಲ್ಲ. ಸೊ ಹಂಗಾಗಿ ಈ ಒಂದು ಅಡ್ವಾಂಟೇಜ್ ಇರೋದ್ರಿಂದ ಈ ಒಂದು ಮೈಕ್ರೋಮೀಟರ್ ನಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳು ಇವತ್ತು ಅನಲಾಗ್ ಬದಲಿಗೆ ಏನ್ ಮಾಡ್ತಾ ಇದಾವಪ್ಪ ಅಂದ್ರೆ ಡಿಜಿಟಲೈಸೇಷನ್ ಆಗಿರ್ತಕ್ಕಂಥ ಮೈಕ್ರೋಮೀಟರ್ಗಳನ್ನ ಏನ್ ಮಾಡ್ತಾ ಇದಾರೆ, ಯೂಸ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಇಟ್ಸ್ ಸಿಂಪ್ಲಿಸಿಟಿ ಅಂಡ್ ದ ವರ್ಸ್ಟೈಲ್ ನೇಚರ್ ಮೇಕಿಂಗ್ ದ ಡಿಜಿಟಲ್ ಮೈಕ್ರೋಮೀಟರ್ ಸೋ ಪಾಪ್ಯುಲರ್ ಅಂತ ಕೊಟ್ಟಿದ್ದಾರೆ. ಇದರ ಒಂದು ಬಹಳ ಸರಳವಾಗಿ ಇದರ ಒಂದು ಮೈಕ್ರೋಮೀಟರ್ನ ಮೆಜರ್ಮೆಂಟ್ ನ ಫೈಂಡ್ ಔಟ್ ಮಾಡ್ಬೇಕಾಗಿರೋದ್ರಿಂದ ಈ ಒಂದು ಬಹುಮುಖ ಏನು ನೋಡೋದಕ್ಕೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಸೊ ಬಹಳ ಈಸಿಯಾಗಿ ಮೆಜರ್ಮೆಂಟ್ ನ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು, ಬಹಳ ಅಕ್ಯುರೇಟ್ ಆಗಿ. ಸೊ ಎಲ್ಲ ಒಂದು ಕಾರಣದಿಂದ ಮೈಕ್ರೋಮೀಟರ್ ಏನಾಗ್ತಾ ಹೋಗಿದೆ, ಇವತ್ತು ಈ ಡಿಜಿಟಲ್ ಮೈಕ್ರೋಮೀಟರ್ ಬಹಳ ಪಾಪ್ಯುಲರ್ ಆಗ್ತಾ ಹೋಗಿದೆ. ನೆಕ್ಸ್ಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿಜಿಟಲ್ ಮೈಕ್ರೋಮೀಟರ್ಸ್ ಅವೈಲೇಬಲ್ ಇನ್ ದಿ ಮಾರ್ಕೆಟ್. ಸೊ ಈ ಒಂದು ಮಾರ್ಕೆಟ್ ನಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿಜಿಟಲ್ ಮೈಕ್ರೋಮೀಟರ್ಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಈಗ ನಾವು ನೋಡಿದ್ದು ಔಟ್ಸೈಡ್ ಡಿಜಿಟಲ್ ಮೈಕ್ರೋಮೀಟರ್, ಅದೇ ರೀತಿ ಇನ್ಸೈಡ್ ಡಿಜಿಟಲ್ ಇದೆ, ಡೆಪ್ತ್ ಡಿಜಿಟಲ್ ಮೈಕ್ರೋಮೀಟರ್ ಕೂಡ ಇದೆ. ಎಲ್ಲ ಕೈಂಡ್ಸ್ ಆಫ್ ಡಿಜಿಟಲ್ ಮೈಕ್ರೋಮೀಟರ್ಗಳು ಇವತ್ತು ನಮಗೆ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಹೋಗಿದೆ, ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಫ್ಯೂಚರ್ ಆಫ್ ಆ ಡಿಜಿಟಲ್ ಮೈಕ್ರೋಮೀಟರ್. ಈ ಒಂದು ಡಿಜಿಟಲ್ ಮೈಕ್ರೋಮೀಟರ್ನ ನಾವು ಈ ಅನಲಾಗ್ ಮೈಕ್ರೋಮೀಟರ್ ಕಂಪೇರ್ ಮಾಡಿದ್ರೆ ಸೊ ಏನು ಡಿಫ್ರೆನ್ಸ್ ಇದೆ ಅಂತ ನೋಡ್ತಾ ಹೋದ್ರೆ, LCD ಡಿಸ್ಪ್ಲೇ ಮೆಜರಿಂಗ್ ದ ಡಾಟಾ ಅಂಡ್ ಮೇಕ್ಸ್ ಡೈರೆಕ್ಟ್ ರೀಡ್ ಔಟ್ ದಿ ರೆಸಲ್ಯೂಷನ್ ಆಫ್ 0.001 mm. ಸೊ ನಾವು ಈ ಆರ್ಡಿನರಿ ಮೈಕ್ರೋಮೀಟರ್ ಏನ್ ನೋಡಿದ್ವಿ, ಅದರ ಒಂದು ಲೀಸ್ಟ್ ಕೌಂಟ್ ಎಷ್ಟಿರುತ್ತಪ್ಪ ಅಂದ್ರೆ 0.01 mm ಇರುತ್ತೆ. ಬಟ್ ಈ ಒಂದು ಡಿಜಿಟಲ್ ಮೈಕ್ರೋಮೀಟರ್ದು ಆ ಒಂದು ರೀಡಿಂಗ್ ಅಕ್ಯುರಸಿ ಎಷ್ಟು ಇರುತ್ತಪ್ಪ ಅಂದ್ರೆ 0.001 mm ಇರುತ್ತೆ. ಸೊ ಇದು ಒಂದು LCD ಡಿಸ್ಪ್ಲೇ ಇರುತ್ತೆ. LCD ಡಿಸ್ಪ್ಲೇ ಇದು ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ, LCD ಡಿಸ್ಪ್ಲೇ ಅಂತ ಕರಿತೀವಿ. ಸೊ ಈ LCD ಡಿಸ್ಪ್ಲೇ ಮೆಜರಿಂಗ್ ದ ಡಾಟಾ ಅಂಡ್ ಮೇಕ್ಸ್ ದ ಡೈರೆಕ್ಟ್ ರೀಡ್, ಅಂದ್ರೆ ಡೈರೆಕ್ಟ್ ಆಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ, ನಾವು ಇಲ್ಲಿ ಏನು ನೋಡ್ತಕ್ಕಂಥ ಅವಶ್ಯಕತೆನೇ ಇರೋದಿಲ್ಲ. ಅನಲಾಗಲ್ಲಾದ್ರೆ ಇಲ್ಲಿ ಹೋಗಿ ನೋಡ್ಬೇಕು ನಾವು. ಬಟ್ ಈ ಒಂದು ಡಿಜಿಟಲ್ ಮೈಕ್ರೋಮೀಟರ್ ಅಲ್ಲಿ ಈ ಒಂದು ಡಿಜಿಟಲ್ LCD ಡಿಸ್ಪ್ಲೇ ಏನಿದೆ, ಇದರಲ್ಲಿ ನಮಗೆ ಡೈರೆಕ್ಟ್ ಆಗಿ ಮೆಜರ್ಮೆಂಟ್ ಏನಾಗ್ಬಿಡುತ್ತೆ, ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ವರ್ಜಿನ್ ಸೆಟ್ಟಿಂಗ್ ಇಂಚ್ ಕನ್ವರ್ಷನ್ ಸ್ವಿಚ್ ಫಾರ್ ಅಬ್ಸಲ್ಯೂಟ್ ಅಂಡ್ ಇನ್ಕ್ರಿಮೆಂಟಲ್ ಮೆಜರ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ನಾವು ಅನಲಾಗಲ್ಲಾದ್ರೆ ಓನ್ಲಿ ಒಂದು ಮೈಕ್ರೋಮೀಟರ್ ತಗೊಂಡ್ವಿ ಅಂದ್ರೆ ಒಂದು mm ಅಲ್ಲಿ ತಗೋಬೇಕಾಗಿತ್ತು ರೀಡಿಂಗ್ ನ.
ಅಥವಾ ಇಂಚಲ್ಲಿ ಬೇಕಂದ್ರೆ ಇಂಚದು ಮೈಕ್ರೋಮೀಟರ್ ನಾವು ಏನು ಮಾಡಬೇಕಾಗುತ್ತೆ, ಯೂಸ್ ಮಾಡಬೇಕಾಗುತ್ತೆ. ಬಟ್ ಈ ಒಂದು ಡಿಜಿಟಲ್ ಮೈಕ್ರೋಮೀಟರ್ಲಿ ನಮ್ಗೆ ಆಲ್ರೆಡಿ ಈ ಒರಿಜಿನ್ ಅಂತ ಬಟನ್ ಏನಿದೆ, ಸೊ ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು, ನಮಗೆ MML ಬೇಕಾದ್ರೆ ಮೆಜರ್ಮೆಂಟ್ MML ಬರ್ತಾ ಇರುತ್ತೆ, ಇಂಚಸ್ ಅಲ್ಲಿ ಬೇಕಾದ್ರೆ ಏನಾಗ್ತಾ ಹೋಗುತ್ತೆ, ಇಂಚಸ್ ಅಲ್ಲಿ ಅಬ್ಸಲ್ಯೂಟ್ ಆಗಿ ಪಕ್ಕಾ ಡೈಮೆನ್ಷನ್ ಅಲ್ಲಿ ನಮ್ಗೆ ಏನಾಗ್ತಾ ಹೋಗುತ್ತೆ, ಮೆಜರ್ಮೆಂಟು ಈ ಒಂದು ಡಿಸ್ಪ್ಲೇನಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಬೇಕಾದ್ರೆ ಯೂಸ್ ಮಾಡ್ಬೋದು, ಇಂಚು ಸಿಸ್ಟಮ್ ಅಲ್ಲಿ ಬೇಕಾದ್ರೆ ಇಂಚು ಸಿಸ್ಟಮ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ಬೋದು, ಯೂಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಕಾರ್ಬೈಡ್ ಟಿಪ್ಡ್ ಮೆಜರಿಂಗ್ ಪೇಸಸ್. ಸೊ ಇದು ಹ್ಯಾಂಡ್ವಿಲ್ ಮತ್ತೆ ಸ್ಪಿಂಡ್ಲದು ಮೆಜರಿಂಗ್ ಪೇಸಸ್ ಏನಿದೆ ಅದನ್ನು ಕಾರ್ಬೈಡ್ ಇಂದ ಟಿಪ್ ಇಂದ ಮಾಡಿರ್ತಾರೆ. ಸೊ ನೆಕ್ಸ್ಟ್ ರಾಚೆಟ್ ಎನ್ಸ್ಯೂರ್ ದ ಇನ್ವರೇಬಲ್ ಮೆಜರ್ಮೆಂಟ್ ಅಂಡ್ ಅಕ್ಯುರೇಟ್ ರಿಪೀಟಬಲ್ ರೀಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ರಾಚೆಟ್ ಸ್ಟಾಪ್ ಅಂತ ಕರಿತೀವಿ. ಈ ರಾಚೆಟ್ ಸ್ಟಾಪ್ ಈ ಒಂದು ಮೈಕ್ರೋಮೀಟರ್ ನ ಯೂಸ್ ಮಾಡಿದ್ರೆ ನಾವು ಎಷ್ಟು ಒಂದು ಆಬ್ಜೆಕ್ಟ್ ನ ಪದೇ 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 ಚೆಕ್ ಮಾಡಿದ್ರು ಕೂಡ ಅಕ್ಯುರೇಟ್ ಆಗಿ ಒಂದು ವ್ಯತ್ಯಾಸ ಡೈಮೆನ್ಷನಲ್ ವ್ಯತ್ಯಾಸ ಇಲ್ದೇನೆ ನೀವು 100 ಬಾರಿ ಒಂದು ವಸ್ತುನ ಚೆಕ್ ಮಾಡಿದ್ರು ಕೂಡ ಅದೇನ್ ಮೆಜರ್ಮೆಂಟ್ ಇರುತ್ತೋ 100 ಬಾರಿನೂ ಅದೇ ಮೆಜರ್ಮೆಂಟ್ ನ ಪಕ್ಕಾ ತೋರಿಸ್ತಕ್ಕಂಥ ಒಂದು ಇಕ್ವಿಪ್ಮೆಂಟ್ ಯಾವ್ದಪ್ಪ ಅಂದ್ರೆ ಈ ಡಿಜಿಟಲ್ ಮೈಕ್ರೋಮೀಟರ್. ಸೊ ಇವಾಗ ಈ ಆರ್ಡಿನರಿ ಮೈಕ್ರೋಮೀಟರ್ಗೆ ಕಂಪೇರ್ ಮಾಡಿದ್ರೆ ಡಿಜಿಟಲ್ ಮೈಕ್ರೋಮೀಟರ್ ಎಷ್ಟು ಬೆಸ್ಟ್ ಅನ್ನೋದು ನಿಮ್ಗೆ ಇವಾಗ ಗೊತ್ತಾಯ್ತು. ಸೊ ಈ ಒಂದು ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸೊ ಈ ಒಂದು ಮೈಕ್ರೋಮೀಟರ್ ಅಂದ್ರೆ ಏನು, ಮೈಕ್ರೋಮೀಟರ್ ಏನೋ ಟೈಪ್ಸ್ ಇರುತ್ತೆ, ಅದ್ರ ವರ್ಕಿಂಗ್ ಪ್ರಿನ್ಸಿಪಲ್ ಏನು, ಯಾವ್ಯಾವ ಟೈಪ್ ಮೈಕ್ರೋಮೀಟರ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಒಂದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಯ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಲೈಕ್ ವರ್ನಿಯರ್ ಕ್ಯಾಲಿಪರ್, ವರ್ನಿಯರ್ ಹೈಟ್ ಗೇಜ್, ವರ್ನಿಯರ್ ಬೇಲ್ ಪ್ರೊಟ್ರಾಕ್ಟರ್, ಸೊ ಎಲ್ಲದ್ರ ಬಗ್ಗೆನೂ ಕೂಡ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು.